ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ನೇಹಲೋಕ 86. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಮೂಲಂಗಿನ ಉಪಯೋಗಿಸ್ಕೊಂಡು ಒಂದು ಪರೋಟ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ದಿಢೀರಾಗಿ ಮಾಡ್ಕೊಬೋದು, ಮತ್ತು ಸ್ಟಫ್ ಮಾಡಬೇಕು ಆ ಥರ ಏನಿಲ್ಲ ಫ್ರೆಂಡ್ಸ್. ಹಾಗೆ ಡೈರೆಕ್ಟಾಗಿ ಮಾಡ್ಕೊಬೋದು. ನೀವು ಮೂಲಂಗಿ ಉಪಯೋಗಿಸೋದ್ರಿಂದ ಮೂಲವ್ಯಾಧಿ ಫೈಲ್ಸಿಗೆಲ್ಲ ತುಂಬ ಒಳ್ಳೆಯದಿದು. ಇದು ಹಾಗೆ ಮಕ್ಕಳು ತಿನ್ನಲಿಕ್ಕೆ ಒಪ್ಪೋದಿಲ್ಲ, ವಾಸನೆ ಅಂತೇಳಿ. ಹಾಗೆ ಈಗ ಪರೋಟ ಮಾಡಿಕೊಂಡು ತಿನ್ಬೋದು. ನೋಡಿ ಫ್ರೆಂಡ್ಸ್, ಮೂಲಂಗಿ ಪರೋಟನ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನಾನು ಇದಕ್ಕೆ 2 ಮೂಲಂಗಿನ ತುರಿದಿಟ್ಕೊಂಡಿದ್ದೀನಿ. ಇದಕ್ಕೆ ದೊಡ್ಡ ಸೈಜ್ದೊಂದು ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಹಾಕಿ ಫಸ್ಟು ಕಲಸಿಟ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ 1 ಸ್ಪೂನ್ ಖಾರದ ಪುಡಿ ತಗೊಂಡಿದ್ದೀನಿ. ಇದನ್ನು ಕಲಿಸ್ಕೊಂಡು ನೀವು 5 ನಿಮಿಷ ಬಿಡಬೇಕು. ಹೀಗೆ ಅದು ಈರುಳ್ಳಿದು ಮತ್ತು ಮೂಲಂಗಿದೆಲ್ಲ ನೀರು ಬಿಟ್ಕೊಬೇಕು ಫ್ರೆಂಡ್ಸ್. ನೀವು ಇದಕ್ಕೆ ಇದು ಹಸಿಮೆಣಸು ಆ್ಯಡ್ ಮಾಡ್ಬೋದು ಸಣ್ಣ ಹೆಚ್ಕೊಂಡು. ಈಗ ಇದು 5 ನಿಮಿಷ ಆಗಿದೆ. ಇದಕ್ಕೀಗ ಅರ್ಧ ಕಪ್ಪು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ, ಮತ್ತು 2.5 ಕಪ್ಪು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು, ಮತ್ತು ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕಿದ್ದೀನಿ. ಈಗ ಇದನ್ನು ನೀರು ಹಾಕದೆ ಕಲಿಸ್ಕೊಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಕಲಿಸ್ಕೊಬೇಕು ಹಿಟ್ಟನ್ನು. ಇದು ಕಲಸಿದ ತಕ್ಷಣ ಮಾಡಬೇಕು, ತುಂಬ ಹೊತ್ತಿಡಬಾರ್ದು. ನೋಡಿ ಫ್ರೆಂಡ್ಸ್, ಈಗ ಈ ಥರ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋಣ. ತುಂಬ ತೆಳು ಬೇಡ, ಮೀಡಿಯಮ್ ಸೈಜ್ ಇರಲಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟಿದ್ರೆ ಸಾಕು, ಇಷ್ಟು ತೆಳುಗಿರಲಿ, ತುಂಬ ತೆಳು ಸಹ ಬೇಡ. ತವಾ ಮೇಲೆ ಸ್ವಲ್ಪ ಲೈಟಾಗಿ ತುಪ್ಪ ಹಾಕ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಈಗ ಮೂಲಂಗಿ ಪರೋಟ ರೆಡಿಯಾಗಿದೆ. ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್.